ಅಂತ ದದೀಚಿಯ ಮಗರೇ ಪಿಪ್ಪಲಾದ ಮಹರ್ಷಿಗಳು. ನೋಡಿ, ಅವ್ರು ಆ ಥರ ಆದಾಗ ತುಂಬ ಗರ್ಭಿಣಿ ಆ ದದೀಚಿ ಮಹರ್ಷಿಯ ಧರ್ಮಪತ್ನಿ ಸ್ವಚ್ಛಾದೇವಿ ಅಂತ ಕೂಡ ಹೇಳ್ತಾರೆ, ಸುವರ್ಚಾದೇವಿ ಅಂತ ಕೂಡ ಹೇಳ್ತಾರೆ, ಸುಲೋಚನಾ ದೇವಿ ಅಂತ ಕೂಡ ಹೇಳ್ತಾರೆ, ಸ್ವಚ್ಛಾದೇವಿ ಅಂತ ತಗೊಳ್ಳೋಣ ನಾವು. ಒಂದೊಂದು ಇದರಲ್ಲೂ ಒಂದೊಂದು ಕಥೆಯಲ್ಲೂ ಒಂದೊಂದು ಇದಿದೆ. ಆಕೆ ತುಂಬ ಗರ್ಭಿಣಿ, ಸಾಯ್ಲಿಕ್ಕೆ ಹೋಗ್ತಾಳೆ. ಆಗ ಅಲ್ಲೊಂದು ಹಸಿರುವಾಣಿ ಹೇಳುತ್ತೆ, ನಿನ್ನ ಹೊಟ್ಟೆಯಲ್ಲಿ ಮಹಾಪುರುಷ ಹುಟ್ಟಲಿದ್ದಾನೆ. ನಾಳೆ ಒಂದು ಬಹುದೊಡ್ಡ ಕಾರ್ಯಕ್ಕೆ ಆತ ಒಂದು ಯೋಗಕಾರಕನಾಗಿ ನಿಲ್ತಾನೆ. ಜನಸಾಮಾನ್ಯರ ಕಣ್ಣೀರಿಗೆ, ದುಃಖಕ್ಕೆ ಪರಿಶಮನ ಮಾಡುವಂತಹ ಒಂದು ಮಹಾಪುಣ್ಯಾತ್ಮ ಹುಟ್ಟಲಿದ್ದಾನೆ. ತುಂಬ ಗರ್ಭಿಣಿ ಈ ತರ ಹೋಗಿ ಆ ಮಹರ್ಷಿಯ ಅಗ್ನಿಹೋತ್ರದಲ್ಲಿ ಈ ತರ ಇಚ್ಛಾಮರಣಿಯಾಗಿ ಹೋಗೋದೇನಮ್ಮ, ಸತಿಸಾಗಮನ ಮಾಡೋದ. ಯಜಮಾನರನ್ನ ಬಿಟ್ಟಿರೋಕ್ ಮನಸ್ಸಿಲ್ಲ ಆಕೆಗೆ. ಸರಿ ಅಂತ ಕಾಯ್ತಾಳೆ. ಸ್ವಲ್ಪ ದಿನದಲ್ಲೇ ಮಗು ಹುಟ್ಟುತ್ತೆ. ತಗೊಂಡು ಒಂದು ಅಶ್ವತ್ಥ ಮರದ ಕೆಳಗಡೆ ಇಟ್ಟುಬಿಟ್ಟು, ನನ್ನ ಕಾರ್ಯ ಮುಗಿತು ದೇವತೆಗಳೇ, ನೀವೇ ನೋಡ್ಕೊಳ್ಳಿ. ನನ್ನ ಗಂಡ ಮಾಡಿದ ತ್ಯಾಗ ನಿಮಗ್ ಗೊತ್ತಿದೆ. ನಾನು ಅವರಿಲ್ಲದೆ ಇರಲಾರೆ. ಆ ಪುಣ್ಯಾತ್ಮ ಮುತ್ತೈದೆ ಸಾವು ಸಿಗಬೇಕಿತ್ತು, ಆದ್ರೆ ಅದೂ ಇಲ್ಲದಾಗ ಆಗೋಯ್ತು. ಇವತ್ತು ಇನ್ನೂ ಅಚ್ಚಿತೆ ಉರಿತಿದೆ. ತನ್ನ ತಪಶಕ್ತಿಯಿಂದ ಉರಿಸ್ಕೊತಲೇ ಇರ್ತಾರೆ ಮಹರ್ಷಿಗಳು. ನಾನು ಅದರಲ್ಲಿ ಅಂತ್ಯ ಆಗ್ತೇನೆ, ನನಗೇನೂ ಬೇಡ, ಈ ಮಗುವಿಗೆ ನೀವೇ ಸಾಕ್ಷಿಭೂತವಾಗಿ ನಿಂತುಕೊಳ್ಳಿ ಅಂತೇಳಿ ಹೋಗಿ ಅಗ್ನಿಯಲ್ಲಿ ಆ ತಾಯಿ ಜೀವ ಬಿಟ್ಬಿಡುತ್ತೆ.